ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನಿಮಗೆ ಗ್ಲೋ ಫಿಶ್ ಅಂದರೆ ಗ್ಲೋ ವಿಡೋ ಅಂತಾರೆ. ಗ್ಲೋ ವಿಡೋ ಟೆಟ್ರಾ ಫಿಶು ಬ್ರೀಡಿಂಗ್ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಬ್ರೀಡಿಂಗ್ ಬಂದು ನಿಮಗೆ ಒಂದು ಪೇರ್ ಗ್ಲೋ ವಿಡೋ ಬೇಕಾಗುತ್ತೆ, ಇಲ್ಲಾಂದರೆ 3:1 ಅಂದರೆ 2 ಫೀಮೇಲು 1 ಮೇಲು. ಇವಾಗ ನೀವು ನೋಡ್ತಾ ಇರೋ ಬಂದು ಮೇಲ್ ಫಿಶ್. ಆಲ್ರೆಡಿ ನನ್ನ ಚಾನಲಲ್ಲೂ ಹಾಕಿದ್ದೀನಿ ಮೇಲ್ ಫೀಮೇಲ್ ಹೆಂಗೆ ಕಂಡಿಡೋದು ಅಂತ. ಇವಾಗ ನೀವು ನೋಡ್ಬೋದು, ಇದು ಮೇಲ್ ಫಿಶು. ಮೇಲ್ ಟೆಟ್ರಾ ಫಿಶಿಗೆ ಬಂದು ಮೇಲ್ಗಡೆ ರೆಕ್ಕೆ ಅಂದರೆ ಮೇಲ್ಗಡೆ ಡಾರ್ಸಲ್ ಫಿನ್ನು ದೊಡ್ಡದಾಗಿರುತ್ತೆ ಮತ್ತು ಭಾಳ ಬಂದು ಶಾರ್ಪ್ ಆಗಿರುತ್ತೆ. ಈ ಥರ ಇದ್ದರೆ ಅದು ಮೇಲ್ ಫಿಶ್ ಅಂತ. ಇವಾಗ ನೀವು ನೋಡ್ತಾ ಇರೋದು ಬಂದು ಫೀಮೇಲ್ ಟೆಟ್ರಾ ಫಿಶು, ಫೀಮೇಲ್ ಗ್ಲೋ ವಿಡೋ ಅಂತಾರೆ. ಇದು ಫೀಮೇಲ್ ಹೆಂಗೆ ಕಂಡಿಡಿದೆ ಅಂದರೆ, ಇವಾಗ ನೀವು ನೋಡ್ಬೋದು ನೋಡಿ, ಇದು ಮೇಲ್ಗಡೆ ಡಾರ್ಸಲ್ ಫಿನ್ ಅಂದರೆ ಮೇಲ್ಗಡೆ ರೆಕ್ಕೆ ಐತಲ್ಲ, ಅದು ಬಂದು ಚಿಕ್ಕದಾಗಿರುತ್ತೆ. ಮತ್ತು ಫೀಮೇಲ್ಗೆ ಯಾವಾಗಲೂ ಹೊಟ್ಟೆ ದಪ್ಪ ಆಗಿರುತ್ತೆ, ಏನಕ್ಕಂದರೆ ಅದರಲ್ಲಿ ಎಗ್ಸ್ ಇರುತ್ತೆ. ಇವಾಗ ನೀವು ಬ್ರೀಡಿಂಗ್ಗೆ ಬಂದು 2 ಟ್ಯಾಂಕ್ ಸೆಟ್ ಮಾಡಬೇಕು. ಸೆಟ್ ಮಾಡಿದ್ಮೇಲೆ ಫಸ್ಟು ಬಂದು ಸ್ವಲ್ಪ ಹೊತ್ತು ವಾಟರ್ ಕಂಡೀಷನ್ ಆಗಿ ಬಿಟ್ಬಿಟ್ರೆ ಮತ್ತೆ ಫೀಮೇಲ್ನ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಫೀಮೇಲ್ ಫಸ್ಟ್ ಬಿಟ್ಬಿಡಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಬಂದು ಮೇಲ್ ಮೀನುಗಳು ಬಂದು ಇಂಟ್ರೊಡ್ಯೂಸ್ ಮಾಡೋದಂದರೆ ಟ್ಯಾಂಕಲ್ಲಿ ಬಿಡಬೇಕು. ಎರಡು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಥರ ಮಾಡ್ತಾಯಿದ್ರೆ ಅದು ಬ್ರೀಡ್ ಆಗ್ತೈತೆ ಅಂತ ಅರ್ಥ. ಒಂದು 2-3 ದಿವಸ ಆದಮೇಲೆ ಈ ಥರ ಫೀಮೇಲ್ಗಳು ಬಂದು ಕೆಳಗೆ ಹೋಗಿ ಮೊಟ್ಟೆ ಇಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೈಟಾಗಿ ಕಾಣಿಸ್ತೈತಲ್ಲ, ಅದೇ ಮೊಟ್ಟೆಗಳು. ಫೀಮೇಲ್ ಹೊಟ್ಟೆ ಒಂಥರ ಸಣ್ಣ ಆಗಿಬಿಟ್ರೆ ಅಂದರೆ ಮೊಟ್ಟೆ ಇಕ್ಕಾಯ್ತು ಅಂತ ಅರ್ಥ. ಮೊಟ್ಟೆ ಇಕ್ಕಿದ್ಮೇಲೆ 2 ಮೇಲು ಫೀಮೇಲು ಸಪ್ರೇಟ್ ಮಾಡಿ ಬೇರೆ ಟ್ಯಾಂಕಲ್ಲಿ ಬಿಟ್ಬಿಡ್ಬೇಕು. ಈ ಟ್ಯಾಂಕಲ್ಲಿ ಹಂಗೆ ಏರೇಷನ್ ಅಂದರೆ ಮೋಟ್ರ್ ಹಾಕ್ಬಿಟ್ಟು ಆಕ್ಸಿಜನ್ ಮೋಟ್ರ್ ಹಾಕ್ಬಿಟ್ಟು ಬಿಡಬೇಕು. ಯಾವಾಗಲೂ ಆಕ್ಸಿಜನ್ ಓಡ್ತಾ ಇರಬೇಕು, ಆವಾಗಲೇ ಮರಿಗಳು ಹ್ಯಾಚ್ ಆಗುತ್ತೆ. 2-3 ದಿವಸದಲ್ಲಿ ಮರಿಗಳು ಬಂದು ಒಂದೊಂದಾಗಿ ಹ್ಯಾಚ್ ಆಗುತ್ತೆ, ಅಂದರೆ ಒಂದೊಂದು ಮೊಟ್ಟೆಯಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಇವಾಗ ನೀವು ನೋಡ್ಬೋದು ನೋಡಿ ಪಿಕ್ಚರಲ್ಲಿ. ಮರಿ ಆದಮೇಲೆ ಬಂದು ನೀವು ಫುಡ್ ಹಾಕ್ಕೊಂಡು ಅದು ಬೆಳೆಸ್ಕೊಂಡು ಹೋಗಬೇಕು. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡ್ಕೊಂಡು ನೀವು ಗ್ಲೋ ವಿಡೋನ ಹೆಂಗೆ ಬ್ರೀಡ್ ಮಾಡೋದಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬ್ರೀಡ್ ಮಾಡ್ಕೊಬೋದು ಮನೆಯಲ್ಲೇ.